ನಮಸ್ಕಾರ ಫ್ರೆಂಡ್ಸ್, ನಮ್ಮ ಹಳ್ಳಿ ಜೀವನದ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ರಂಗನಾಥ ಸ್ವಾಮಿಗೆ ನಾನಿವತ್ತು ಪೂಜೆ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು, ಆ ರಂಗನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಖುಷಿಯಾಗಿ ವಾರ ಮಾಡಿ ಖುಷಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಹೇಳ್ತಾ, ನಮ್ಮ ಹೆಣ್ಮಕ್ಳಿಗೆ ಪೂಜೆ ದಿವಸ ವಾರದ ದಿವಸ ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ. ಯಾಕಂತ ಅಂದರೆ ಆ ಕೆಲಸ ಈ ಕೆಲಸ ಮಾಡಿ ನಾವು ಪೂಜೆ ಕೂತ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗಿ ಹೋಗ್ಬಿಡುತ್ತೆ. ನಾನು ಅಂದ್ಕೊತೀನಿ ಫ್ರೆಂಡ್ಸ್, 6 ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಮಾಡಿಬಿಡೋಣ ಅಂತ. ಅದು ನನಗೆ ಸಾಧ್ಯವೇ ಆಗಲ್ಲ. ಎಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಯಾವ ಟೈಮ್ ಆಗಿದ್ರೂ ಪರವಾಗಿಲ್ಲ, ನಾನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನಾನು ಪೂಜೆ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಸಂಜೆ ಅಂತಂದರೆ ಅದು ಸರೋಗಲ್ಲ, ಮಾಡೋದೇ ಇಲ್ಲ. ಒಂದೊಂದು ಸಲ ಸಂಜೆಗೆ ಮಾಡೋಣ ಬಿಡು ಅಂತ ಎಷ್ಟೋ ದಿನ ಅಂದ್ಕೊಂಡು ನಾನು ವಾರನೇ ಮಾಡೋದಿಲ್ಲ ದಿನಗಳು ಇದ್ದಾವೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಎಷ್ಟೊತ್ತಾದ್ರೂ ಮಾರ್ನಿಂಗ್ ಟೈಮಲ್ಲೇ ನಾನು ವಾರ ಮಾಡೋ ಅಂಥದ್ದು. ಏನು ಗೊತ್ತಾ ಫ್ರೆಂಡ್ಸು, ಕಷ್ಟ ಸುಖ ಎರಡೂ ಇದ್ದೇ ಇರುತ್ತೆ ನಮ್ಮ ಜೀವನದಲ್ಲಿ. ಕಷ್ಟ ಸುಖ ಬಂದಾಗ ಕುಗ್ದಿರ ನಾವು ಜೀವನ ಮಾಡ್ಕೊಂಡು ಹೋಗಬೇಕು. ಏನು ಮಾಡೋಕ್ಕಾಗಲ್ಲ, ಇದೊಂದು ಮನುಷ್ಯನ ಜನ್ಮ ಅಂತ ನಾವು ಹುಟ್ಬಿಟ್ಟಿದ್ದೀವಿ. ಹುಟ್ಟಾದ್ಮೇಲೆ ನಾವು ಜೀವನ ಮಾಡಲೇಬೇಕಲ್ವ. ಆಡ್ಕೊಳ್ಳೋರು ಇರ್ತಾರೆ, ನಗೋರು ಇರ್ತಾರೆ. ಮನುಷ್ಯನ ಜನ್ಮ ಅನ್ನೋದು ಅದೇ ಅಲ್ವಾ ಫ್ರೆಂಡ್ಸ್, ನಗೋದು ಆಡ್ಕೊಳ್ಳೋದು. ಅದೆಲ್ಲ ದೇವ್ರು ನೋಡ್ಕೊತಾನೆ ಒಂದಲ್ಲ ಒಂದು ದಿವಸ ಅವ್ರಿಗೂ ಇದೇ ಥರ ನಡೆಯುತ್ತೆ ಫ್ರೆಂಡ್ಸ್. ಇಲ್ಲ ತಾನೇ, ಬಿಟ್ಟಾಕಿ ಅವ್ರ ಬಗ್ಗೆ ಚಿಂತೆ ಎಲ್ಲ ಬಿಟ್ಟಾಕಿ ದೇವರು ಮುಂದೆ ನಿಮ್ಮ ದುಃಖನೆಲ್ಲ ತೋಡ್ಕೊತ ಮುಂದಿನ ಕೆಲಸನ ನಾವು ನೋಡ್ಕೋಬೇಕು. ಯಾಕಂತಂದರೆ ಅವರು ಇವ್ರ ಬಗ್ಗೆ ಕೆಟ್ಟವ್ರ ಬಗ್ಗೆ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಮತ್ತೆ ನಮಗೆ ಜೀವನ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವರು ಅದೇ ಥರ ಇರಲಿ, ನಾವು ಒಳ್ಳೆ ಥರನೇ ಇರೋಣ. ನಮ್ಮ ಮನಸ್ಸಿಗೆ ನಾವು ಒಳ್ಳೆಯರಾದರೆ ಸಾಕು. ಅವ್ರಿಗೆ ಮೆಚ್ಚಿಸೋ ಅಂಥದ್ದೇನು ನಮಗೇನು ಅವಶ್ಯಕತೆ ಇರಲ್ಲ. ಯಾಕಂತಂದರೆ ನಾವು ಹೇಗೆ, ನಮ್ಮ ಮನಸ್ಸು ಹೇಗೆ ಅಂತ ನಮಗೆ ಗೊತ್ತಿರುತ್ತೆ. ಇವರು ಮೆಚ್ಚೋ ಅಂಥದ್ದು ಏನಿಲ್ಲ ಫ್ರೆಂಡ್ಸ್. ಓಕೆ, ವಿಡಿಯೋ ನೋಡ್ಕೊಂಬನ್ನಿ. ನಮ್ಮ ವರ್ಷ ಪುಟ್ಟಿ ಎಷ್ಟು ಮಾತಾಡ್ತಾಳೆ ಅಂತ. ಅರುಣಾಚಲಗೆ ಹೋಗಿದ್ವಲ್ಲ ಫ್ರೆಂಡ್ಸ್, ದೇವಸ್ಥಾನಕ್ಕೆ, ತಮಿಳ್ನಾಡಿಗೆ. ನೋಡಿ ಫೋಟೋ ಅದು ಅಲ್ಲೈತೆ. ಈಗ ಅಲ್ಲಿ ಎಲ್ಲ ನಾವು ಇವಾಗ ಮಳೆ ಎಲ್ಲ ಹೊಡೆಯೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇವಾಗ ಕೆಳಗಡೆ ಇಟ್ಟಿದ್ದೀನಿ. ಕಳಶ ಸ್ವಲ್ಪ ನೋಡಿ ಈ ಕಡೆ ಸರಿಸಿದ್ದೀನಿ, ಅದನ್ನು ಆ ಕಡೆ ಇಟ್ಟಿದ್ದೀನಿ. ನೋಡೋಣ ಯಾವಾಗಾದರೂ ಟೈಮ್ ಸಿಕ್ಕಿದಾಗ. ಮಳೆ ಅಂದರೆ ಇವಾಗ ಇಲ್ಲೆಲ್ಲ ಮಳೆ ಒರೆಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಒರೆಸಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅಲ್ಲಿಟ್ಟಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ತಿಂಡಿ ತಿಂದಿಲ್ಲ ಫ್ರೆಂಡ್ಸ್, ಹೊಟ್ಟೆ ಹಸಿತೈತೆ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಇವಾಗ ತಿಂಡಿ ತಿನ್ನೋಣ ಬನ್ನಿ. ವರ್ಷ ಚಿತ್ರಾನ್ನ ತಿಂದೆಲ್ಲ ಚೆನ್ನಾಗಿತ್ತಾ? ಖಾರ ಆಗಿಲ್ವಾ? ಖಾರ ಆಗಿತ್ತಾ? ನಾನು ಹಪ್ಪಳ ಸುಟ್ಕೊಂಡು ತಿಂದ್ಬಿಟ್ನಲ್ಲ, ಹುಳ್ಳಿಕಾಳು ಹಪ್ಪಳ, ನನಗೂ ಖಾರ ಆಗ್ಬಿಡ್ತು ಕಣೋ ವರ್ಷ. ಮತ್ತೆ ಅಂಗನವಾಡಿಗೆ ಹೋಗಿ ಬಂದ ನೀನು? ಹೋಗಿ ಬಂದ? ಇಷ್ಟು ಬೇಗ ಯಾಕೆ ಬಂದೆ? ಅಪ್ಪ ಹೋಗಿ ಕರ್ಕೊಂಡು ಬಂದರು. ಯಾಕೆ? ಸ್ಕೂಲಿಗೆ ಹೋಗುವಾಗ ಅಪ್ಪ ಕರ್ಕೊಂಡು ಬಂದೆ. ಈಗ ನಮ್ಮ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳ್ಬಿಡು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವಾರ ಎಲ್ಲ ಮಾಡಿದ್ರೆ ಇವತ್ತು ಶನಿವಾರ. ಹೌದಾ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಇನ್ನೇನು ವರ್ಷ ಸಮಾಚಾರ? ಏನೂ ಇಲ್ವಾ? ಈಗ ನಿಮ್ಮ ಮನೇಲಿ ಇರೋದ್ರೆ ಬೆಕ್ಕು ಮರಿ ಹಾಕದೆ ಅಂತ ಹೇಳ್ದಲ್ಲ ನನಗೂ ತಾತಂಗೂ. ಈಗ ಅದನ್ನ ಕೊಡ್ತೀಯ ನನಗೆ? ತೋರಿಸೋದೆಲ್ಲ ಬೇಕಾಗಿಲ್ಲ ನನಗೆ, ನಾನು ಬರೋಲ್ಲ. ನೀನು ಕೊಡ್ತೀಯ ಇಲ್ವ ಹೇಳು. ನೋಡಿ, ಅದನ್ನ ಯಾಕೆ ಹಂಗೆ ಸರಿಸ್ತಾ ಇದೆಯಾ? ಕಾಲು ತೆಗಿ, ಒದಿತಾವಳು ಸೋಪನ. ಈಗ ನಾನು ಕರ್ಕೊಂಡೋಗಿ ತೋರಿಸೋದೇನು ಬೇಡ. ನೀನು ಬೆಕ್ಕನ ಮರಿನ ಕೊಡ್ತೀಯ ಇಲ್ವ ಹೇಳು. ರಾತ್ರಿ ಮತ್ತೆ ಕೊಡೋಲ್ಲ ಅಂತ ಯಾಕಂದೆ ತಾತನ ಹತ್ರ? ಕೊಡ್ತೀಯ ಇವಾಗ? ಅದಿನ್ನ ಸಣ್ಣ ಮರಿ ಅಲ್ಲ.
ಅದು ಎದ್ರ ಕಟ್ಟದ ಎತ್ಕೊಳ್ಳುವಾಗ ಎತ್ಕೊಂಡು ಹೋಗಿ ಎದ್ರಕತ್ತದ. ಅದಕ್ಕೆ ಇವಾಗ ಏನು ಮಾಡೋಣ ಗೊತ್ತಾ, ಅದು ಒಂಚೂರು ಅವ್ರ ಅಮ್ಮಂತವ ಹಾಲು ಕುಡ್ಕೊಂಡು ಒಂಚೂರು ಈಗ ನಾವು ಹಸಿನ ಹಾಲು ಕುಯ್ದ್ರೆ ಕುಡಿತದಲ್ಲ, ಹಂಗಾಗೋವರೆಗೂ ನಿಮ್ಮನೇಲೇ ಇರಲಿ. ಆಮೇಲೆ ನಾನು ತಗೊಂಬರ್ತೀನಿ, ಸರಿನಾ? ಅದು ಚಿತ್ರಾನ್ನ ತಿನ್ಕೊಂಬಿಟ್ಟು ನಮ್ಮ ಅಮ್ಮ ಚಿತ್ರಾನ್ನ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇವಾಗ ಮುದ್ದೆ ಮಾಡಬೇಕು ತಾನೆ, ಮುದ್ದೆ ತಿಂತಾರೆ ತಾನೆ. ಅದಕ್ಕೆ ಅಲ್ವಾ ಮುದ್ದೆಗೆ ಕಿಲೋದ ಹಿಟ್ಟನ್ನ ಸಿಕ್ಕಿದ್ದೀನಿ. ಮಾಡ್ಕೊಡ್ತೀಯ ನೀನು ಶ್ಯಾಮಲ ಮುದ್ದೆನಾ? ಹಾಂ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ. ಹಾಂ ಆಮೇಲೆ ಮುದ್ದೆ ಹೆಂಗ್ ಮಾಡ್ಕೊಳ್ಳೋದು? ಹಾಂ ಮುದ್ದೆ ಹೆಂಗ್ ಮಾಡ್ಕೊಳ್ಳೋದು? ಹಸಿಟ್ಟು ಇವು ಕೋಲ್ ಹಾಕೊಂಡು ಹಿಂಗೆ ತಿರುಗಿಸು. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಚೆನ್ನಾಗಿ ಹಿಂಗೆ ಎದ್ರು ಕೋಲ್ ಹಾಕ್ಬಿಟ್ಟು ಹಿಂಗೆ ಮುದ್ದೆ ಕಟ್ಬಿಟ್ಟು ಕೊಡು, ಶ್ಯಾಮಲ ತಿನ್ಕೋತದೆ. ಹಂಗೆ ಮುದ್ದೆ ಮಾಡೋದು, ಇನ್ನೇನು ಮಾಡ್ತಾರೆ? ಯಾವಾಗ ಮಾಡ್ತೀಯೋ? ನಾವು ಯಾವಾಗ ಉಣ್ಣೋದು? ಇವ್ರು ಮುದ್ದೆ ಮಾಡೋಂಗೆ ಆಗೋ ಅಷ್ಟರಲ್ಲಿ ನಾವು ಎಲ್ಲಿರ್ತೀವೋ ಇರಲ್ಲೋ ಗೊತ್ತಿಲ್ಲ. ನಮ್ಮಮ್ಮಂಗೆ ನಾನು ನೆಲ ಒರೆಸ್ಬೇಕಾದ್ರೆ ಸ್ನಾನ ಮಾಡಮ್ಮ ಅಂತ ಹೇಳಿದ್ದೀನಿ. ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಾನು ತಿಂಡಿ ತಿಂದು ಎಲ್ಲ ಆದ್ರೂ ನಾನು ತಿಂದಿದ್ದೀನಿ, ಇನ್ನೂ ಬಂದಿಲ್ಲ ಸ್ನಾನದಿಂದ. ನಮ್ಮಮ್ಮ ಅವಾಗೆಲ್ಲ ನಮ್ಮನ್ನ ಅದು ಹೆಂಗೆ ಬೆಳೆಸ್ತು, ಏನು ಕತೆನೋ ಹೆಂಗೆ ಸಾಕ್ತು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಸ್ಲೋ. ಏನು ಪಾಡ್ಬಿಡ್ತಾವ ನೋಡ್ರಿ. ಏನು ಕೆತ್ತಾ ಇದೆಯಾ ಅಲ್ಲಿಗೆ? ಏನು ಕತ್ತಾ ಇದೆಯಾ? ಕೆಳಗೆ ಕೂತ್ಕೊಂಡು ಬೇಡ ಅಂತದ, ಚೇರ್ ಇಲ್ವಾ? ಚೇರ್ ಹಾಕೊಂಡು ಕೂತ್ಕೋ, ಚೇರ್ ಹಾಕೊಂಡು ಕೂತ್ಕೋ. ಹಾಂ ಮುದ್ದೆಗೆ ಶ್ಯಾಮಲಂಗೆ ಅಲ್ಲ ಐತೆ ಮುದ್ದೆ, ಹಾಂ ಅಲ್ಲೇ ಹಸಿದು ಏ ಅಲ್ಲ, ಟೊಮಟೊ ಕಾಣಕ್ಕೆ ಟೊಮೊಟೊ ತಗೊಳಕ್ ಬಂದ. ಚಿತ್ರಾನ್ನ ಮಾಡಿದ್ನಲ್ವ, ಹಾಂ ಈ ಚಿತ್ರಾನ್ನ ಗೊಜ್ಜು ಐತೆ, ಸಾರು ಇಲ್ಲ ಏನು ರಾತ್ರಿಗಳು? ಸಾರು ಇಲ್ಲ, ಬರೀ ಚಿತ್ರಾನ್ನ ಗೊಜ್ಜು ಐತೆ. ಅದಕ್ಕೆ ಇವಾಗ ಶ್ಯಾಮಲಂಗೆ ಒಂಚೂರು ಹಾಂ ಟೊಮಟೊ ಗೊಜ್ಜು, ಒಂದು 2 ಟೊಮಟೊ ಕೂದ್ಬಿಟ್ಟು ಗೊಜ್ಜು ಮಾಡಿಬಿಟ್ರೆ ತಿಂತದೆ. ತಿಂತದೆ. ಒಂಚೂರು ಅಮ್ಮ ಟೊಮಟೊ ಗೊಜ್ಜು ಮಾಡಿತ್ತು ಅವಾಗ. ಇವಾಗ ಅಯ್ಯೋ ನಿಮಗಾಗ್ತದೆ, ನಮಗೆ ನೀವು ಮಾಡ್ಕೊಂಡು ತಿಂತಾ ಇದ್ದೀರ. ಅದಕ್ಕೆ ಮಾಡ್ತಾ ಇರೋದು, ಶ್ಯಾಮಲ ಬರೋ ವರ್ಷಕ್ಕೆ ಮಾಡ್ಬೇಡ ಅಂತ. ಅದು ಚೆನ್ನಾಗಿರ್ತದೆ ತಾನೇ ಟೊಮಟೊ ಬಾತು. ಟೊಮಟೊ ಬಾತ ನಿಮ್ಮ ಮನೇಲಿ? ಟೊಮಟೊ ಬಾತು ಮಾಡಿತ್ತು ಅಮ್ಮ. ಯಾಕೆ ನೀನು ಟೊಮಟೊ ಬಾತ್ ಮಾಡ್ತೀನಿ? ಬೆಳಗ್ಗೆ ಗಿಣ್ಣೆ ಹಾಕೊಂಡು ಚಿತ್ರಾನ್ನ ಮಾಡ್ಕೊಟ್ಟು ಕಳಿಸಿಲ್ವಾ? ಬಾತ್ ಯಾಕೆ ಮಾಡ್ತೀಯಾ? ಯಾರು ತಿಂತಾರೆ ನಮ್ಮ ಮನೇಲಿ? ಯಾರು ತಿಂತ? ಯಾರು ತಿನ್ನಲ್ಲ ಅಂತಲ್ಲ, ತಿಂತಾರೆ ಅಣ್ಣವರು. ಈಗ ಚಿತ್ರಾನ್ನ ಮಾಡ್ಕೊ ತಿಂದೋಗೋರಲ್ಲ, ಈಗ ತಿರ್ಗಾ ಸಾಯಂಕಾಲ ಬರ್ತಾರೆ ಅಷ್ಟೇ ಅವರು. ಎಷ್ಟು ಮಮ್ಮ ಇವ್ರು ಬೇಗ ಬರ್ತಾನೆ. ದಿನಕ್ಕೆ ಎಷ್ಟೊತ್ತಿಗೆ ಬರೋಣ? ಗಿಣಿಯಕ್ಕ ಸಾಯಂಕಾಲಕ್ಕೆ ಬರುತ್ತೆ. ಇವಾಗ ಬರುತ್ತೆ. ಇವಾಗ ಬರುತ್ತೆ. ಯಾರಿಗೆ ಹೋಗೋದು ಅವರು? ಯಾರು? ಚುಮನಕ ಮಾಮ. ಆಯ್ತು ಗಿನಕ ಚುಮನಕ. ಗಿಣಿ ಕಾಲೇಜ್ಗೆ ಹೋಗೋಳೆ. ಯಶಮಮ್ಮ ಸ್ಕೂಲ್ಗೆ ಹೋಗೋಣಲ್ಲ. ಸ್ಕೂಲಿಗೆ ಗಿನಕ ಕಾಲೇಜಿಗೆ ಹೋಗೈತೆ. ಆಮೇಲೆ ಯಶಮಮ್ಮ ಸ್ಕೂಲಿಗೆ ಹೋಗೋಳೆ. ನೀವು ಹೋಗಿ ಬಂದಿದ್ಯಲ್ಲ ಅಂಗನವಾಡಿಗೆ? ನಾನು ಸ್ಕೂಲಿಗೆ ಹೋಗಿ ಬಂದಿದ್ದು. ನೋಡ ಮಾಡ್ತೀಯ, ಸುಮ್ಮನಿರ್ಬೇಕು. ಆಮೇಲೆ ಏನೋ ಮಾಡಕ್ಕೋ ಏನೋ ಆಗಿ ಇನ್ನ ಸುಟ್ಗಿಟ್ಕೊಂಡು ಆಮೇಲೆ ನನ್ಗಾಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸರಿ ನನ್ನ ಕತೆ ಅಷ್ಟೇ. ಹತ್ರ ಐತೆ ಆಸ್ಪತ್ರೆ, ದೂರ ಅದೇ, ಗಾಡಿಗಳು ಇಲ್ಲ. ಕಾಲು ನೋಯ್ತದೆ ನಡ್ಕೊಂಡು ಹೋಗೋಣ ಅಂದ್ರೆ.
ಅದಕ್ಕೇನೆ ಏನು ಏಟ್ ಮಾಡ್ಕೊಂಡಂಗೆ ಸುಮ್ಮನೆ ಇರಬೇಕು, ಸರಿನಾ? ಸರಿ. ಸರಿ, ಗುಡ್ ಗರ್ಲ್. ಎಂತ ಗರ್ಲು? ಸುಮ್ಮನೆ ಇರ್ಬೇಕು. ಗುಡ್ ಗರ್ಲ್ ಅಂದ್ರೆ ಸುಮ್ಮನೆ ಇರಬೇಕು ಅಂತಲಾ? ಯಾವ್ದು ಬಿದ್ದೋದ್ನಲ್ಲಿ ನಾನು ಅಜ್ಜ ಇವಳು ಅನ್ನ ಏನು ಅದು ಹಂಗೆ ಬೇಯ್ಬೇಕದ ಹಸಿಟ್ಟು. ಹಸಿಟ್ಟು ಅಷ್ಟೇ ಹಂಗೆ ನಿಮ್ಮನೇಲಿ ಹೆಂಗ್ ಮಾಡ್ತಾರೆ ಮುದ್ದೆನ? ಮುದ್ದೆ ಮಾಡಲ್ಲ, ಅನ್ನ ಮಾಡ್ತಾರೆ. ಬೊರೆ ಅನ್ನಮೆಯ ಬಿಡತ್ತ. ನೀವು ಮುದ್ದೆ ಮಾಡ್ತೀರಾ? ನಮ್ಮ ಮನೇಲಿ ದಿನ ಮುದ್ವೆನೆ, ಮುದ್ದಿರ್ಲೇಬೇಕಲ್ಲ ಸಾಮಾನ್ಯವಾಗಿ. ತಾತಿನ ಹೆಂಗೋ ಒಂದು ದಿವಸ ಅನ್ನ ಉಣ್ಕೊಂಬಿಡಪ್ಪ, ನನಗೆ ಮಾಡೋಕ್ಕಾಗಲ್ಲ ಅಂದರೆ ಉಣ್ಕೊಂಬಿಡ್ತದೆ. ಈ ಶಾಮಲ ಅದಲ್ಲ, ಅನ್ನ ಉಣ್ಣೋದಿಲ್ಲ, ಬರೀ ಮುದ್ದೆ ಉಣ್ಣೋದೆ. ಒಂದು ದಿವಸ ಅನ್ನ ಉಣ್ಣು ಶಾಮಲ ಅಂದರೆ ಮುನ್ಸ್ಕೊಂಡು ಕೂಕೊಂಬಿಡ್ತದಲ್ಲ, ಏನು ಮಾಡೋಣ? ಅದಕ್ಕೆ ನಾನು ಏನಕ್ಕೆ ಸುಮ್ಮನೆ ಮುನ್ಸ್ಕೊಂಡು ಕೂಕೊಂಬಿಡ್ತದಲ್ಲ ಅಂದ್ಬಿಟ್ಟು ಮುದ್ದೆ ಮಾಡಿರ್ತೀವಿ. ಒಂದು ಕೆಲಸ ಮಾಡು. ಏನು? ಅವನಿಗೆ ಮುದ್ದೆ ಮಾಡ್ಕೊಬಿಡು, ಅವಾಗ ಅನ್ನ ಹಾಕಿ ಮುದ್ದೆ ಮಾಡ್ಬಿಡು, ತಿಂತದೆ. ಅನ್ನ ಹಾಕಿ ಮುದ್ದೆ ಮಾಡ್ತೀನಿ ಒಂದೊಂದ್ಸಲ. ಈಗ ಹಾಕಿಲ್ಲ, ಬರೀ ಮುದ್ದೆ ಮಾಡ್ತಾ ಇದ್ದೀನಿ. ಮುಚ್ಬಿಟ್ಟು ಮುಚ್ಬೇಕು. ನಿನ್ನ ಬುದ್ಧಿ ನನಗೆ, ನಿನ್ನ ವಯಸ್ಸಲ್ಲಿ ನನಗೆ ಏನಾರ ಇಂಥ ಇಷ್ಟೊಂದು ಬುದ್ಧಿ ಇದ್ದಿದ್ರೆ ಅದ ಕಥೆನೇ ಬೇರೆ ಇರ್ಸಿತ್ತು ಕಣೋರು ಸರ್. ಏನು ಮಾಡ್ತೀಯಾ? ನಮ್ಗೆ ಅವಾಗ ಅವಾಗ ನಮ್ಗೆ ನಿನ್ನಷ್ಟು ಬುದ್ಧಿನೇ ಇರ್ತಿರ್ಲಿಲ್ಲ. ನನಗೆ ಬುದ್ಧಿ ಇತ್ತು. ಯಾವಾಗ? ಇವಾಗ. ಏನಾಯ್ತು? ಅವಾಗ ನಾನು ಆಟ ಆಡ್ತಿದ್ನಲ್ಲ, ಅವಾಗ ಬುದ್ಧಿ ಬಂತು. ನೀನು ಆಟ ಆಡ್ತಾ ಇರೋ ಬುದ್ಧಿ ಬಂತು? ಅದಕ್ಕೆ ನಾವು ಆಟ ಆಡಿಲ್ಲ, ನಮಗೆ ಬುದ್ಧಿ ಬಂದಿಲ್ಲ. ಪರಮಾತ್ಮ. ಆಮೇಲೆ ಮತ್ತಿನ್ನ ಸಮಾಚಾರ ವರ್ಷ ಏನೂ ಇಲ್ಲ. ಯಾಕೇನಿಲ್ಲ? ಈ ಶ್ಯಾಮಲ ಮೇಲೆ ಯಾವಾಗಾದ್ರೂ ಸ್ನಾನ ನೋಡವು ಎಷ್ಟೊತ್ತಾಯ್ತು? ಅಲ್ಲ ಎಷ್ಟೊತ್ತಾಯ್ತು ಶ್ಯಾಮಲ ಹೋಗಿ? ಬರೋದು ಬೇಡವಾ? ನೋಡಿ ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಯಾರನ್ನ ಇಷ್ಟೊತ್ತಕ್ಕ ಸ್ನಾನ ಮಾಡ್ಕೊತಾರ? ಮತ್ತೆ ನಿಮ್ಮ ಅಜ್ಜ ಸ್ನಾನ ಮಾಡ್ಕೊತಾರ ಇಷ್ಟೊತ್ತಕ್ಕ? ಹಂಗೆ ಇತ್ತ? ಯಾವಾಗ? ಅದೇ ಇವಾಗ ಹೋಗಿದ್ರೆ ಅವಾಗೆ. ಮುದ್ದೆ ಮಾಡ್ತಾ ಇದ್ದೀವಿ. ಸಾಮಾನ್ಯಕ್ಕೆ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀವಿ. ಅಮ್ಮ ಹೇಳ್ತಾರ ಸಾಮಾನು ಹೋಗ್ಬಿಡಂತ, ಸಾಮಾನು ಹೇಳ್ಬಿಡಂತ. ಇದು ಗುಲಾಬ್ ಜಾಮೂನ್ ತರಬೇಕು ಅಂತ ತಿಂದರೆ ಅಮ್ಮ ಹೇಳಿದ್ರು, ಗುಲಾಬ್ ಜಾಮೂನ್ ತಿಂತಾರೆ ಅಂತ. ಗುಲಾಬ್ ಜಾಮೂನ್ ಹೇಳಿ ಇನ್ನೊಂದ್ಸತಿ. ಗುಲಾಬ್ ಜಾಮೂನ್ ಹೇಳಿ ಇನ್ನೊಂದ್ಸತಿ. ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಅಲ್ಲ, ಗುಲಾಬ್ ಜಾಮೂನ್ ನನಗೆ ಹೇಳೋದು ಮಾಡ್ಕೋಬೈತೆ. ಯಾರು ತಂದಿದ್ದು? ಅಮ್ಮ. ಇಲ್ಲ ಇನ್ನೂ ತರ್ತೈತೆ. ನನಗೆ ನೀನು ತರ್ಕೋಬೇಕು. ನಾನೇ ತಂದ್ಕೊಬೇಕಾ? ನೀನು ಕೊಡಲ್ವಾ? ನಾನು ಕೊಡ್ತೀನಿ. ಮತ್ತೆ ನೀನೇ ತಂದ್ಕೊಬೇಕು ಅಂತ ಇವಾಗ? ಅಮ್ಮ ತಂದ್ಕೊಡ್ತಾರೆ ಬಿಡು. ಕೊಡ್ತೀಯ ನನಗೆ? ಕೊಡ್ತೀನಿ. ಸರಿ. ನೀವು ತಿನ್ಬಿಟ್ಟು ನೀನು ತಿನ್ತೀನಿ. ನಾನು ತಿನ್ನಿಸ್ತೀನಿ.
ಸರಿ ಶ್ಯಾಮಲ ಮುದ್ದೆ ಮಾಡಿಬಿಟ್ಟು ಇಟ್ಕೊಟ್ಟು ಬಿಡೋಣ, ಸರಿನಾ? ಸರಿ, ನಾವು ಆಮೇಲೆ ಸಿಗೋಣ. ಬಾಯ್ ಬಾಯ್. ಶ್ಯಾಮಲ ಮುದ್ದೆ ಮಾಡಿ. ಮುದ್ದೆ ಮಾಡಿ. ಹಾಂ 10 ನಿಮಿಷ ಆಗೋಯ್ತಿದೆ. ಬಾಯ್ ಬಾಯ್. ಬೈ. ನಮ್ಮ ಅಮ್ಮ ಎಷ್ಟೊತ್ತಿಗೆ ಚಾಲು ಮಾಡೋದು? ಎಲ್ಲ ಕ್ಲೀನಾಗಿ ಬರ್ಬೇಕಲ್ವ? ಮುದ್ದೆ ಮಾಡ್ತೈತೆ ಕುಂಬಳಕಾಯಿಂದ. ಟೈಮ್ ಆಯ್ತು ಕ್ಯಾನ ಎಷ್ಟು ನುಣ್ಣಗೈತೆ ನೋಡಿ ವರ್ಷ. ಚೆನ್ನಾಗೈತೆ. ಎಲ್ಲ ಕಡಿಮೆ ಅಲ್ವ ತಂದಿರೋದು, ಇವಾಗ ಸಿಗಲ್ವಂತಲ್ಲ ಕೊಬ್ರ. ಕೊಬ್ಬರ. ಇವಾಗ ಗಿಡಕ್ಕೆ ಹ್ಞೂ ಜೋಳಕ್ಕೆ ಹಾಂ ಅಪ್ಪ ಇದು ಯೂರಿಯಾನ ಹಾಲಿಗೆ ಹಾಕ್ತಾರೆ ಹಾಲಿಗೆ ಯಾರೇ ಹೇಳ್ದವರು? ಹ್ಞೂ ಕಣೆ ಹಾಕ್ತಾರೆ, ಹಂಗೆ ಯಾರಿಗೆ ಗೊತ್ತವ. ಇವರೇ ತಿಂದು ಮನ್ಸರು ಬದುಕ್ತಾರೆ ಫ್ರೆಂಡ್ಸ್. ನಮ್ಮ ಮನೆಯವರು ಬೇಗ ಬಂದರು ಇವತ್ತು. ಗೊಬ್ಬರ ಹಾಕ್ತಾವ್ರು ಜೋಳಕ್ಕೆ. ನೋಡಿ ತೆಳ್ಳಗುಟ್ಬಿಟ್ಟೈತೆ. ತೆಳ್ಳಗುಟ್ರು ಪರವಾಗಿಲ್ಲ, ಕಡ್ಡಿ ದಪ್ಪ ಬರ್ತವೆ. ನವಿಲುಗಳು ಕೋಳಿಗಳು ಆಯ್ಕೊಂಡು ತಿಂದ್ಬಿಟ್ಟು ಏನ ಅಲ್ಲಿ ಹೋಗಿ ತಾತನ ಹತ್ರ, ನೀನು ತಾತನ ಹತ್ರ ಹೋಗು. ಅವನಿಗೆ ಆಟ ತೊಳೆಯೋಕೆ ಕೇಳೈತೆ, ಅದಕ್ಕೆ ಆಟ ನಿಲ್ಲಿಸ್ಕೊಂಡು ಅವನು ತೊಳೆಯೋಕೆ ಇದು ಮಾಡ್ತಾವನು ನಮ್ಮ ಯಶು. ಇವ್ರು ನೋಡಿ ಏನೋ ಡಿಸ್ಕಷನ್ ಮಾಡ್ತಾವ. ಇವಾಗ ಆಷಾಢದ ಗಾಳಿ ಆಕಾರ ಬರ್ತದೋ. ಸೀಟ್ಗಳೆಲ್ಲ ದಡ 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 ಅಂತ ಎದ್ದಳ್ತವೆ. ಶೆಡ್ ನೋವು. ತುಂಬ್ಕೊಂಡಾಗಿನ ಅರ್ಧ ತುಂಬ್ಕೊಂಡಾಗ ಅಲ್ಲಿ ಹೋಗು ಹುಡುಗು. ವರ್ಷ ನೀನು ಇಕ್ಕೋಗು. ಅಂಟ್ಲು ಕಣಪ್ಪ ಮಾಡಿಗಿಟ್ಬಿಟ್ಟಾಳ ಅವಳು. ಫ್ರೆಂಡ್ಸ್, ನಾನಂತೂ ನಮ್ಮ ಅಮ್ಮಗೆ ಮುದ್ದೆ ಮಾಡಿಕೊಟ್ಬಿಟ್ಟು ಹಸುಗಳಿಗೆ ತಿರ್ಗಾ ಹೋಗಿಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟು ಮಲ್ಕೊಂಬಿಟ್ಟು 4 ಗಂಟೆಗೆ ಎದ್ದಿದ್ದೀನಿ. ಜೋಳಕ್ಕೆ ಹಾಕಿದ್ದಾಯಿತು ಗೊಬ್ಬರನ ನೇಪೇರ್ಗೆ ಹಾಕ್ತಾರೆ. ಆ ನೇಪೇರಿಗೂ ಹಾಕ್ಬೇಕು ಫ್ರೆಂಡ್ಸ್, ಅದು ಸಿಗ್ತಾ ಇಲ್ಲ ಗೊಬ್ಬರ. ಅದು ಒಂದೊಂದು ಸ್ವಲ್ಪ ಉದ್ದ ಬೆಳೀತೈತೆ. ಆಗೋಯ್ತು. 10 kgಗೆ 300 ರೂಪಾಯಿ ಕೊಟ್ಟು ಬ್ಲಾಕಲ್ಲಿ ತಗೊಂಬಂದವ್ರಂತೆ, ಸಿಗ್ತಾ ಇಲ್ವಂತೆ ಗೊಬ್ಬರ. ಹಿಂಗೆ ನಮ್ಮ ರೈತರ ಪರದಾಟ. ಏನು ಮಾಡೋಕ್ಕಾಗಲ್ಲ. ಈಗ ಗೊಬ್ಬರ ಹಾಕಲಿಲ್ಲ ಅಂದರೆ ಯಾವ ಬೆಳೆನೂ ಬರೋಲ್ಲ. ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ಲ, ಹಂಗೆ ಮಾಡಿದ್ರೆ ಸರಿ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ಕೊಟ್ಟಿಗೆ ಗೊಬ್ಬರ ಬೆಳೀತಿದ್ರಲ್ಲ, ಹಂಗಿದ್ರೆ ಸರಿ. ಈಗ ಇವರು ಕೊಡಲ್ಲ, ನಮ್ಮ ಬೆಳೆ ಬೆಳೆಯೋಕ್ಕಾಗಲ್ಲ. ಹಂಗೆ ಅವಳು ಬರಲಿಲ್ಲ ನಮ್ಮ ಮನೆಯವರು, ಬರ್ತಾರೆ ಅಂದ್ಕೊಂಡೆ. ಹಾಕಿದ್ದಕ್ಕೆ ಹಾಕೊಂಡು ಕುತ್ಕೊಂಡಿರೋದು. ಅಲ್ಲೊಂದು ಸ್ವಲ್ಪ ಯೆಲ್ಲೋ ಕಲರ್ವೇ ಜಾಸ್ತಿ ಹಾಕ್ಕೊಂಡಿದ್ದೆ, ಅದಕ್ಕೆ ಅಲ್ಲಿಗೆ ಆಗ್ತಾಯಿತ್ತು. ಕರೆಂಟೇ ಇಲ್ಲ ಫ್ರೆಂಡ್ಸ್. ಈ ಪಾಟಿ ಗಾಳಿ ಬಿಸಿರು ಕರೆಂಟ್ ಎಲ್ಲಿರ್ತದೆ. ನಮ್ಮ ಟಾಮಿಗೆ ಏನು ಶಿಕ್ಷೆ ಕೊಟ್ಟವ್ರು ನನ್ನ ಫ್ರೆಂಡ್ಸ್. ಟಾಮು ಟಾಮು ಯಾಕೆ ಇಲ್ಲಿದ್ದೀಯಾ? ಕಟಾಕ್ಬಿಟ್ಟಾರ ಇಲ್ಲಿ? ಹಾಂ, ಅಲ್ಲೇರು ಬರೋಕ್ಕಾಗಲ್ಲ. ಮುಳ್ಳು ಬಾರಪ್ಪ ಟಾಮನ್ ಬಿಚ್ಕೋ. ಬಿಚ್ಕೋ ನಿನ್ನ ಗೆಳೆಯನ್ನ. ಅವಳೆ ಬಿಟ್ಟೆ ನಡಿಯಾ. ಒಂಟ ಇನ್ನು ಕೈಗೆ ಸಿಗಲ್ಲ. ಯಾವ ಮಾರ್ರಿ ಅಂತಂದ್ರೆ ಅತ್ತೆ ಹೊಲ್ಟಾಕ. ಗೊಬ್ಬರ ಹಾಕಿದ್ದಾಯ್ತು. ಇವಾಗೇನಿದ್ರು ಅಡುಗೆ ಮಾಡೋದು, ಉಣ್ಣೋದು, ಮನೆ ಕಳೋದು. ಇವಾಗ ಸಂಜೆ ಹೊತ್ತು ಹಾಲು ಕರೆಯಲ್ಲ ಫ್ರೆಂಡ್ಸ್, ಒಂದೇ ಟೈಮ್ ಹಾಲು ಕರೆಯೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ ಬೈ.
ಬಾರೋ ಟಮು ಟಮು ಬಾರೋ